ಎಲ್ಲರಿಗೂ ಶುಭೋದಯ ಮಕ್ಕಳೇ. ಎಲ್ಲರಿಗೂ ತಮ್ಮ ತಮ್ಮ ಜೀವನದಲ್ಲಿ ಏನಾದರೂ ಆಗಬೇಕು ಅನ್ನೋ ಛಲ ಇರುತ್ತಲ್ಲ, ಅದನ್ನು ಸಾಧಿಸಬೇಕು ಅಂದ್ರೆ ನಮ್ಮಲ್ಲಿ ಕಠಿಣವಾದಂತಹ ಪರಿಶ್ರಮ ಬೇಕು, ಹಠ ಬೇಕು. ಹಠ ಇತ್ತು, ಛಲ ಇತ್ತು, ಆತ್ಮವಿಶ್ವಾಸ ಇತ್ತು, ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಅಲ್ವಾ? ನಾನು ನಿಮ್ಗೆ ಒಂದು ಚಿಕ್ಕ ಕಥೆ ಹೇಳ್ತೀನಿ, ಅದ್ರ ಮೂಲಕ ನಿಮ್ಗೆ ಅರ್ಥ ಆಗುತ್ತೆ. ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಜೀವನದಲ್ಲಿ ಹಠ ಛಲ ಇದ್ರೆ ಅಂತ. ವರ್ಗೀಸ್ ಕುರಿಯನ್ ಅಂತ ಗೊತ್ತಾ ನಿಮ್ಗೆ? ವರ್ಗೀಸ್ ಕುರಿಯನ್ ಗೊತ್ತಿಲ್ಲ? ಅಮೂಲ್ ಕಂಪ್ನಿ ಗೊತ್ತಾ? ಅಮೂಲ್ ಕಂಪ್ನಿ, ಅಮೂಲ್ ದ ಟೇಸ್ಟ್ ಆಫ್ ಇಂಡಿಯಾ ಅಂತ ನಾವೆಲ್ಲ ಜಾಹೀರಾತು ಬರೋದು. ಅಮೂಲ್ ಚಾಕ್ಲೇಟ್ ಬರ್ತವೆ, ಹಾಲಿನ ಪುಡಿ ಬರುತ್ತೆ, ಐಸ್ ಕ್ರೀಮ್ ಬರ್ತವೆ, ಕೇಳಿದ್ರಲ್ವಾ? ಅದರ ಸಂಸ್ಥಾಪಕರು ಯಾರು? ವರ್ಗೀಸ್ ಕುರಿಯನ್ ಅಂತ. ವರ್ಗೀಸ್ ಕುರಿಯನ್ ಅನ್ನ ಶ್ವೇತ ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ. ಏನಂತ ಕರಿತೀವಿ? ಶ್ವೇತ ಕ್ರಾಂತಿಯ ಹರಿಕಾರ. ಶ್ವೇತ ಕ್ರಾಂತಿಯ ಹರಿಕಾರ. ಹೈನುಗಾರಿಕೆ, ಹೈನು ಉತ್ಪನ್ನದ ದೊಡ್ಡ ಸಂಸ್ಥೆಯನ್ನ ಭಾರತದಲ್ಲಿ ಕಟ್ಟಿದಂತಹ ಮೊದಲಿಗ ವರ್ಗೀಸ್ ಕುರಿಯನ್. ಯಾಕೆ ಕಟ್ಟಿದ್ರು ಅಂದ್ರೆ ಛಲಕ್ಕೋಸ್ಕರ ಕಟ್ಟಿದ್ರು ಅವರು. ಗೊತ್ತಾ ನಿಮ್ಗೆ? ಬ್ರಿಟಿಷರ ಆಳ್ವಿಕೆ ಇದ್ದಾಗ ಅವರೊಂದ್ಸರಿ ಲಂಡನ್ಗೆ ಹೋಗಿದ್ರಂತೆ. ಲಂಡನ್ಗೆ ಹೋಗಿದ್ದಾಗ ಆ ಲಂಡನ್ ನಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಮಾತಾಡ್ತಾ ಇದ್ದಂತೆ. ಏನಂತ ಮಾತಾಡ್ತಾ ಇದ್ದ? ಭಾರತದಲ್ಲಿ, ಅದರಲ್ಲೂ ಮುಂಬೈನಲ್ಲಿ ಸಿಗೋ ಹಾಲಿದೆಯಲ್ಲ, ಎಲ್ಲಿ ಸಿಗೋ ಹಾಲು? ಮುಂಬೈನಲ್ಲಿ ಸಿಗೋ ಹಾಲಿದೆಯಲ್ಲ, ಆ ಹಾಲು ಬ್ರಿಟನ್ನಿನ ಗಟಾರದ ನೀರಿಗೆ ಸಮ ಅಂತ ಭಾಷಣದಲ್ಲಿ ಹೇಳಿದ್ದಾರೆ. ಗಟಾರ ಅಂದ್ರೆ ಏನಂತ ಗೊತ್ತಾ? ಗೊತ್ತಿಲ್ಲ. ಗಟಾರ ಅಂದ್ರೆ ಚರಂಡಿ ಅಂತ. ಗಟಾರ ಅಂದ್ರೇನು? ಚರಂಡಿ. ಬ್ರಿಟನ್ನಿನ ಗಟಾರ ನೀರಿಗೆ ಸಮ. ಯಾವುದು? ಚರಂಡಿ. ಮುಂಬೈನಲ್ಲಿ ಸಿಗುವಂತಹ ಹಾಲು ಯಾವುದು? ಮುಂಬೈನಲ್ಲಿ ಸಿಗ್ತಕ್ಕಂಥ ಹಾಲು. ಅಂದ್ರೆ ಭಾರತದಲ್ಲಿ ಸಿಗುವ ಹಾಲಿನ ಬಗ್ಗೆ ಅಷ್ಟು ಅಪಹಾಸ್ಯ ಮಾಡಿದಂತ ಬ್ರಿಟಿಷ್ ಅಧಿಕಾರಿ. ತಕ್ಷಣ ಅಲ್ಲೇ ಅವರು ನಿರ್ಧಾರ ಮಾಡಿದರು, ನಾನು ಭಾರತದಲ್ಲಿ ಹೈನುಗಾರಿಕೆಗೆ ಒಂದು ಕ್ರಾಂತಿ ಮಾಡಲೇಬೇಕು ಅಂತ. ಯಾಕೆಂದ್ರೆ ಅವರ ದೇಶ ಪ್ರೇಮ ಇದೆ. ಬಂದ್ರು ಭಾರತದಲ್ಲಿ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಯಾವ ಸಂಸ್ಥೆ? ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಕ್ಕಂತ ಒಂದು ದೊಡ್ಡ ಸಂಸ್ಥೆ. ಅದರ ಹೆಸರೇ ಅಮೂಲ್ ಅಂತ. ಈ ಕಥೆಯಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ? ನಮ್ಮಲ್ಲಿ ಏನಾದ್ರೂ ಹಠ ಇದ್ರೆ, ಛಲ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಗೊತ್ತಾಗುತ್ತೆ ಅಲ್ವಾ? ಅಂತದ್ದೇ ಒಬ್ಬ ಹುಡುಗನ ಕಥೆಯನ್ನು ನಾನು ಇವತ್ತು ನಿಮ್ಗೆ ಅದನ್ನ ಪಾಠವಾಗಿಟ್ಟಿದ್ದಾರೆ. ಆ ಪಾಠವನ್ನು ನಿಮ್ಗೆ ಮಾಡ್ತಾ ಇದ್ದೀನಿ. ಒಬ್ಬ ಹುಡುಗ, ಅವ್ರ ತಂದೆಯ ಸಹಕಾರ ಇರಲ್ಲ. ಈಗ ನಮ್ಗೆ ಏನ್ ಆಸಕ್ತಿ ಇರುತ್ತೋ ಆ ವಿಷಯದಲ್ಲಿ ತಂದೆ ತಾಯಿಗಳು ನಮ್ಗೆ ಪ್ರೋತ್ಸಾಹ ಕೊಡ್ಬೇಕು. ಆದ್ರೆ ಅವರಪ್ಪ ಪ್ರೋತ್ಸಾಹ ಕೊಡದೇ ಇದ್ದು ದೊಡ್ಡ ಸಾಧನೆ ಮಾಡಿ ಆತ ಹೆಸರಾಗ್ತಾನೆ. ಭಾರತದ ಪ್ರತಿಷ್ಠಿತ ಪ್ರಶಸ್ತಿಗಳು ಯಾವ್ಯಾವು? ಪದ್ಮಭೂಷಣ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ, ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ. ಇನ್ನ ಕ್ರೀಡಾ ಸಾಧಕರಿಗೆ ದ್ರೋಣಾಚಾರ್ಯ, ಅರ್ಜುನ ಪ್ರಶಸ್ತಿ ತುಂಬಾ ಕೊಡ್ತಾರೆ. ಪ್ರಶಸ್ತಿ ಒಂದೊಂದು ಕ್ಷೇತ್ರದಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾನೆ ನಾವು. ಭಾರತ ರತ್ನ ಬಿಟ್ರೆ ಭಾರತದ ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಪದ್ಮಶ್ರೀ ಕೂಡ ಒಂದು. ಅಂತ ಪ್ರಶಸ್ತಿನ ಪಡ್ಕೊಳ್ತಾನೆ ಒಬ್ಬ ಬಾಲಕ. ಆದ್ರೆ ಅವನ ಜೀವನದಲ್ಲಿ ಸಾಕಷ್ಟು ಅಡಚಣೆಗಳಾಗ್ತವೆ. ತಂದೆ ವಿರೋಧ ಆಗುತ್ತೆ. ಅವನು ಬಾಲ್ಯದಲ್ಲಿ ತಪ್ಪು ಮಾಡ್ತಾನೆ. ತಾನು ಮಾಡಿದ ತಪ್ಪನ್ನ ಬಿಡದಂತೆ, ತಾನು ಮಾಡಿದ ತಪ್ಪನ್ನ ಎಲ್ಲರನ್ನು ಮರೆಸಿ ಹೆಸರನ್ನ ಗಳಿಸ್ತಾನೆ. ಅಂತ ಒಂದು ಬಾಲಕನ ಕಥೆಯನ್ನು ನಾವು ಇವತ್ತು ಪಾಠದ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಆ ಪಾಠದ ಹೆಸರೇ ಮಗ್ಗಲ ಸಾಹೇಬ. ಮಗ್ಗಲ ಸಾಹೇಬ. ಇದನ್ನ ಬರೆದಂತಹ ಲೇಖಕರ ಹೆಸರು ಬಾಗಲೋಡಿ ದೇವರಾಯ. ಬಾಗಲೋಡಿ ದೇವರಾಯ. ಬಾಗಲೋಡಿ ದೇವರಾಯ ಅವರು ನೋಡಿದ್ದೀರಾ? ಚಿತ್ರದಲ್ಲಿ ನೋಡಿದ್ದೀರಾ?
ಕಾಣಿಸ್ತಾ ಇದ್ರಾ? ಅವರ ಒಂದು ಪುಸ್ತಕದ ಮುಖಪುಟದಲ್ಲಿ ಇರ್ತಕ್ಕಂಥ ಚಿತ್ರ ಇದೆ, ಬಾಗಲೋಡಿ ದೇವರಾಯರ ಚಿತ್ರ. ಆ ಪುಸ್ತಕದ ಹೆಸರೇನು? ಪುಸ್ತಕದ ಹೆಸರೇನು? ಆ ಪುಸ್ತಕದ ಹೆಸರು ಅದ್ರ ಮೇಲೆ ಇದೆ, ಸಮಗ್ರ ಕಥೆಗಳು. ಯಾವುದು? ಸಮಗ್ರ ಕಥೆಗಳು. ಅಂತ ಒಬ್ಬ ವೀರ ಬಾಲಕ, ಸಾಧನೆ ಮಾಡಿದಂತಹ ಬಾಲಕ, ಅವನಿಗೆ ಏನೆಲ್ಲ ಅಡಚಣೆ ಆದವು, ಅವರಪ್ಪ ಆ ಸಾಧನೆ ಮಾಡೋದಕ್ಕೆ ತಪಸ್ಸನ್ನು ಇರ್ತಾನೆ, ಆದರೂ ತನ್ನ ಹಠದಲ್ಲಿ ಆತ ಛಲವನ್ನು ಬಿಡದೆ ಸಾಧಿಸ್ತಾನೆ. ಅಂತ ಒಂದು ಪಾಠವನ್ನು ನಾವಿವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ಪಾಠದ ಹೆಸರೇ ಮಗ್ಗದ ಸಾಹೇಬ. ಮಗ್ಗ ಅಂದ್ರೆ ಗೊತ್ತಾ ನಿಮ್ಗೆಲ್ಲ? ಏನ್ ಮಗ್ಗ ಅಂದ್ರೆ? ಮಗ್ಗ ಅಂದ್ರೆ ಏನು? ನಿಮಗೆ ಹಗ್ಗ ಗೊತ್ತು ನೋಡಿ, ಹಗ್ಗ, ಹಗ್ಗ, ಮಗ್ಗ ಪ್ರಾಸರು ಬರ್ತಾ ಹೋಗ್ತಾರೆ. ಹಗ್ಗ ಅಂದ್ರೆ ಏನು? ಕಡಿಮೆ ಬೆಳೆಯ ಅಂತ ಅರ್ಥ. ಹಗ್ಗ ಅಂದ್ರೆ ಏನು? ನೀವೆಲ್ಲ ದನ ಕಟ್ಟೋದಕ್ಕೆ ಬಳಸ್ತಿರಲ್ಲ, ಅದು. ಮಗ್ಗ ಅಂದ್ರೆ ಏನು? ಬಟ್ಟೆ ಬಟ್ಟೆ ತಯಾರಿಸುವಂತಹ ಒಂದು ಸಾಧನ. ನೋಡಿದ್ರ ಮಗ್ಗ ಹೇಗಿರುತ್ತೆ ಅಂತ? ಇಲ್ಲ ಸರ್. ನೋಡಿದ್ರಾ? ಈಗ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದೀರಾ? ಈ ತರ ಇರುತ್ತೆ, ಕಾಣಿಸ್ತಾ ಇದೆಯಾ? ಇದನ್ನ ನಾವು ಮಗ್ಗ ಅಂತ ಕರಿತೀವಿ. ನೋಡಿ, ಈ ತರ ಎಲ್ಲ ದಾರಗಳನ್ನ ಏರಿಸ್ಕೊಂಡು ಉದ್ದುದ್ದ ಏರಿಸ್ಕೊಂಡಿರ್ತಾರೆ. ಅಖಂಡ ದಾರಗಳನ್ನು ಏರಿಸ್ತಾ ಅದನ್ನ ಎಣಿತಾ ಹೋಗ್ತಾರೆ. ಈ ತರ ಎಳೆಯೋದ್ರ ಮೂಲಕ ಮನುಷ್ಯ ಆ ಯಂತ್ರವನ್ನ ಚಲಾಯಿಸ್ತಾನೆ. ಈಗೆಲ್ಲ ಮೋಟಾರ್ಗಳು, ವಿದ್ಯುತ್ ಚಾಲಿತ ಯಂತ್ರಗಳನ್ನು ನೋಡ್ತಿರಲ್ವಾ? ಆ ತರ ಅಲ್ಲ ಇದು. ಮನುಷ್ಯ ತನ್ನ ಸ್ವತಃ ಕೈಯಿಂದಲೇ ಬಟ್ಟೆಯನ್ನು ನೇಯತಕ್ಕಂತ ಸಾಧನ. ಅದಕ್ಕೆ ನಾವೇನಂತೀವಿ? ಮಗ್ಗ ಅಂತ ಕರಿತೀವಿ. ಮಗ್ಗದ ಸಾಹೇಬ. ಸಾಹೇಬ ಅಂತ ಸಾಮಾನ್ಯವಾಗಿ ಈ ಮುಸ್ಲಿಂ ಮುಖಂಡರಿಗೆ, ಮುಸ್ಲಿಂ ವ್ಯಕ್ತಿಗಳಿಗೆ ಕರೆಯಲು ಮಾಡಿದ್ದಾರೆ. ಇದು ಮುಸ್ಲಿಂ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಕತೆ. ಅದನ್ನ ಬರೆದಂತವರು ನಮ್ಮ ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದಂತಹ, ಸಣ್ಣ ಕಥೆಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದಂತ ಬಾಗಲೋಡಿ ದೇವರಾಯ. ಬಾಗಲೋಡಿ ದೇವರಾಯ ಜನಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಬಾಗಲೋಡಿ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ. ದಕ್ಷಿಣ ಕನ್ನಡ ಗೊತ್ತಾ? ದಕ್ಷಿಣ ಕನ್ನಡದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಹೋಗಿದ್ದೀರಾ? ಹೋಗಿಲ್ಲ. ಧರ್ಮಸ್ಥಳಕ್ಕೆ ಹೋಗಿದ್ದೀರಾ? ಮತ್ತೆ ಎಲ್ಲಿ ಬರುತ್ತೆ ಧರ್ಮಸ್ಥಳ? ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದೀರಾ? ಎಲ್ಲಿ ಬರುತ್ತೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಬರೋದು. ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಬಾಗಲೋಡಿ ಅನ್ನೋ ಸ್ಥಳದಲ್ಲಿ 1927ರಲ್ಲಿ ಅವರು ಜನಿಸ್ತಾರೆ. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು, ನೋಡಿ ಬಹಳಷ್ಟು ಜನ ಇಂಗ್ಲಿಷ್ ಪ್ರಾಧ್ಯಾಪಕರು ಕನ್ನಡದ ಮೇಲೆ ಅತಿಯಾದ ಪ್ರೀತಿಯನ್ನು ಬೆಳೆಸಿಕೊಂಡು, ನಮ್ಮ ಕುವೆಂಪು ಅವರು ಕೂಡ ಹಾಗೆ. ಅವರು ಮನಸ್ಸು ಮಾಡಿದ್ರೆ, ಯಾರು ಕುವೆಂಪು ಅವರು ಮನಸ್ಸು ಮಾಡಿದ್ರೆ ಆಂಗ್ಲ ಭಾಷೆಯ ಪ್ರಖ್ಯಾತ ಸಾಹಿತಿಯಾಗಿ ನೋಬೆಲ್ ಪ್ರಶಸ್ತಿ ಪಡೆಯಬಹುದಾಗಿತ್ತು. ಅಷ್ಟು ಪ್ರಕಾಂಡವಾದಂತಹ ಆಂಗ್ಲ ಭಾಷೆಯ ಜ್ಞಾನ ನಮ್ಮ ಕುವೆಂಪುಗಿತ್ತು. ಕುವೆಂಪುರವರು ಆಂಗ್ಲ ಭಾಷೆಗೂ 2 ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಆದ್ರೆ ಅವರು ಒಲವು ತೋರಿಸಿದ್ದು ಕನ್ನಡ ಭಾಷೆಯಲ್ಲಿ ಕೃತಿಗಳನ್ನ ಬರೆಯುವುದಕ್ಕೆ. ಭಾರತದಲ್ಲಿ ಯಾವೊಬ್ಬ ಸಾಹಿತಿ, ಬೇಕಾದ್ರೆ ನಾವು ವಿಶ್ವದಲ್ಲಿ ಏನೋ ಬೇಕಾದ್ರೂ ಹೇಳ್ಬೋದು, ಭಾರತದಲ್ಲಿ ಯಾವೊಬ್ಬ ಸಾಹಿತಿಯೂ ಅಷ್ಟು ಪ್ರಶಸ್ತಿಗಳನ್ನು ಪಡೆದಿಲ್ಲ. ಅಷ್ಟು ಪ್ರಶಸ್ತಿಗಳನ್ನು ಪಡೆದವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಯಾಕೆ ಮಾತು ಹೇಳಿದೆ? ಯಾಕೆ ಅವ್ರಿಗೂ ಕೂಡ ಮೊದಲು ಇದ್ದಿದ್ದು ಆಂಗ್ಲ ಭಾಷೆಯ ಮೇಲಿನ ಮೋಹನೆ. ಅದನ್ನ ತೊಡೆದು ಮಾತೃಭಾಷೆಯಲ್ಲಿ ಕೃತಿಗಳನ್ನು ಬರೆದು ಕನ್ನಡ ಭಾಷೆಗೆ ಜ್ಞಾನಪೀಠ ತಂದುಕೊಟ್ಟು ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ತಂದುಕೊಟ್ಟಂತಹ ಮಹಾನ್ ಕವಿ ಕುವೆಂಪುರವರು. ಅವರು ಕೂಡ ಆಂಗ್ಲ ಭಾಷೆ ಕೃತಿಗಳನ್ನ ಬರೆದಿದ್ದಾರೆ.
ಬಾಗಲೋಡಿ ದೇವರಾಯರು ಕೂಡ ಆಂಗ್ಲ ಭಾಷೆ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದಂತವರು. ಆಗಿನ ಕಾಲದಲ್ಲಿ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ನೇಮಕ ಆದಂತವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗೊತ್ತಲ್ಲ, ಸರ್. ಏನಂತ ಕರಿತೀವಿ ಅವ್ರನ್ನ? ರಾಷ್ಟ್ರ ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ. ಯಾರನ್ನ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ಕನ್ನಡದ ಆಸ್ತಿ. ಮಾಸ್ತಿ ಆಸ್ತಿ. ಕನ್ನಡದ ಆಸ್ತಿ. ಆಸ್ತಿ. ಯಾಕೆ ಮಾಸ್ತಿ ವಿಷಯ ಬಂತು? ಯಾಕೆ ಬಂತಪ್ಪ ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಸಮಕಾಲೀನರಾಗಿದ್ದಂಥವ್ರು. ಅವರಿದ್ದಂತಹ ಕಾಲದಲ್ಲಿಯೇ, ಅವರು ಕೃತಿಗಳನ್ನ ಬರೆದಿದ್ದಂತಹ ಕಾಲದಲ್ಲಿಯೇ ಕೃತಿಗಳನ್ನ ಬರೆದಂತವರು ಬಾಗಲೋಡಿ ದೇವರಾಯರು. ಅದ್ರ ಜೊತೆಗೆ ಮಾಸ್ತಿನೂ ಕೂಡ ಸಣ್ಣ ಕಥೆಗಳನ್ನು ಬರೆದು ಸಣ್ಣ ಕಥೆಗಳ ಜನಕ ಅಂತ ಅನಿಸ್ಕೊಂಡಿದ್ದಾರೆ. ಇವರು ಕೂಡ ಸಣ್ಣ ಕಥೆಗಳನ್ನು ಬರೆದು ಸಣ್ಣ ಕಥೆಯ ಲೇಖನದಲ್ಲಿ ತಮ್ಮ ಮುಖ್ಯವಾದಂತಹ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಒಂದು ದೇಶದ ರಾಯಭಾರಿಗಳು ಅಂತೇಳಿ ಬೇರೆ ಬೇರೆ ದೇಶಗಳಲ್ಲಿ ಇರ್ತಾರೆ. ಗೊತ್ತಿದೆಯಾ? ಶ್ರೀಲಂಕಾ, ನಮ್ಮ ಸುತ್ತಮುತ್ತ ಎಲ್ಲಾ ರಾಷ್ಟ್ರಗಳಲ್ಲೂ ಭಾರತದ ರಾಯಭಾರಿ ಅಂತ ಇರ್ತಾರೆ. ಹಾಗೆ ನೇಪಾಳ, ಇಟಲಿ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಭಾರತದ ರಾಯಭಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂತವರು ಬಾಗಲೋಡಿ ದೇವರಾಯರು. ಇವರ ಕಥೆಗಳ ಸಂಗ್ರಹ ಯಾವಪ್ಪ ಅಂತ ನೋಡೋದಾದ್ರೆ ಹುಚ್ಚು ಮನಸ್ಸಿನ ಮುನಸೀಫ, ಹುಚ್ಚು ಮನಸ್ಸಿನ ಮುನಸೀಫ ಮತ್ತು ಇತರ ಕಥೆಗಳು ಸರ್. ಎರಡು ತರ ಬರೀಬೋದ ಸರ್? ಕಥೆ ಹಿಂಗೂ ಬರೀತಾರಲ್ಲ ಸರ್? ಕಥೆ ಹಿಂಗೂ ಬರೀತಾರೆ, ಕಥೆ ಅಂತ ಹಿಂಗೂ ಬರೀತಾರೆ. ಏನ್ ಸರ್ ವ್ಯತ್ಯಾಸ? ಯಾವ ಸರಿ? ಸರಿ ಇಲ್ಲಿ ಯಾವ ಸರಿ? ಆ ಕಡೆ. ಇದು ಸರಿನಾ? ಇಲ್ಲ ಸರ್. ಇದು ಸರಿನಾ? ಹ್ಞೂ ಸರ್. ಎರಡೂ ಸರಿ. ಎರಡೂ ಸರಿ. ಕಥೆ, ಕಥಾ ಅನ್ನುವಂತಹ ಸಂಸ್ಕೃತ ಪದದಿಂದ ಬಂದದ್ದು. ಸಂಸ್ಕೃತ ಪದದಿಂದ ಬಂದದ್ದು. ಕಥೆ ಅದು ಕನ್ನಡ ರೂಪ. ತದ್ಭವ, ಕಥಾ ತತ್ಸಮ. ತತ್ಸಮ ಅಂದ್ರೇನು? ಸಂಸ್ಕೃತ ಪದಕ್ಕೆ ಸಮನಾದ ಪದ. ತದ್ಭವ ಅಂದ್ರೇನು? ಸಂಸ್ಕೃತ ಪದದಿಂದ ಹುಟ್ಟಿದ ಪದ. ಬಳಕೆ ಮಾಡಬೇಕಾದ್ರೆ ಸಂಸ್ಕೃತ ಪದಗಳನ್ನು ಕನ್ನಡಕ್ಕೆ ತೆಗೆದುಕೊಳ್ತೀವಿ. ತೆಗೆದುಕೊಂಡಾಗ ಯಥಾವತ್ ಬಳಕೆ ಆದ್ರೆ ತತ್ಸಮ. ಸ್ವಲ್ಪ ವ್ಯತ್ಯಾಸ ಬಳಕೆ ಆದ್ರೆ ಅದನ್ನು ನಾವು ಹೇಳ್ತೀವಿ ತದ್ಭವ ಅಂತ ಕರಿತೀವಿ. ಆರಾಧನಾ, ಅದು ಆರಾಧನಾ, ರುದ್ರಪ್ಪನ ರೌದ್ರ, ರುದ್ರಪ್ಪನ ರೌದ್ರ ಮುಂತಾದ ಕಥೆಗಳನ್ನು ಇವರು ಬರೆದಿದ್ದಾರೆ. ಒಟ್ಟು ಇವರು ಬರೆದಿರ್ತಕ್ಕಂತಹ ಕಥೆಗಳ ಸಂಖ್ಯೆ 26. ಎಷ್ಟು? 26. 1985ನೇ ಇಸ್ವಿಯಲ್ಲಿ ಅವರು ಗುರಿವಶರಾದರು. ಅಂತ ಪ್ರಬುದ್ಧ ಸಣ್ಣ ಕಥೆಗಳನ್ನು ಬರೆದಂತಹ ಲೇಖಕರಾದ ಬಾಗಲೋಡಿ ದೇವರಾಯರ ಮಗ್ಗದ ಸಾಹೇಬ ಅನ್ನೋ ಪಾಠವನ್ನು ಇವತ್ತು ಅಭ್ಯಾಸ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಪುಸ್ತಕ ತೆಗೆರಿ, ನೋಡ್ಕೊಳ್ಳಿ, ಹೇಳಿಟ್ಕೋಬೇಕು. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನು ಹುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಗೊತ್ತಿಲ್ಲದೆ ಇರುವಂತಹ ಪದಗಳನ್ನ ಪೆನ್ಸಿಲ್ ಅಲ್ಲಿ ಗೆರೆಳ್ಕೋಬೇಕು, ಅಡಿಗೆರೆ ಅಂಡರ್ಲೈನ್ ಮಾಡ್ಕೋಬೇಕು, ಮಾಡ್ಕೊಂಡು ಕೇಳ್ಬೇಕು, ಸರ್ ಹಿಂಗಂದ್ರೆ ಏನು ಅಂತ ಕೇಳ್ಬೇಕು. ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ
ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು. ಉದಾಹರಣೆಗೆ, ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ಕಾಯಿಲೆ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಸಕ್ಕರೆ ಕರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟಿದ್ದರು. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಹೋಗು ಸಿಟ್ಟು ಬರುತ್ತಿತ್ತು. ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ, ರೋಷಗಳ ಉದ್ಗಾರವಾಗಿತ್ತು. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ವಿಲಾಯತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಸೇರಿಬಿಟ್ಟರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು. ಒಂದು ವರ್ಷದೊಳಗೆ ಕಳೇಬರಗಳಾಗಿ ಹೊರಗು ಚಿಂದಿಯಾಗುವು. ಬಣ್ಣವೋ ಒಂದೇ ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಆದರೆ ಬಹು ಅಗ್ಗ. ಜನರಿಗೆ ಬೇಕಾದುದು ಅಗ್ಗದ ವಸ್ತು. ಗುಣವನ್ನು ಯಾರು ಕೇಳುತ್ತಾರೆ? ಅಗ್ಗದ ಮಾಲಿನದೇ ಅಧಿಪತ್ಯವಾಯಿತು. ಮಗ್ಗದವರು ವಿಕಾರಿಗಳಾದರು. ಅವರ ಅನ್ನಕ್ಕೆ ಸಂಚಕಾರವಾಯಿತು. ಅಲ್ಲಿ ನಿಲ್ಲಿಸಿದೆ. ಬೇಗ 2 ನಿಮಿಷ, ಒಂದು 5 ನಿಮಿಷ ಮನಸ್ಸಿನಲ್ಲೇ ಓದ್ಕೋಬೇಕು. ಬೇಗ ಓದಿಸ್ತೀನಿ. ಬಾಯಿದಲ್ಲೇ ಓದ್ಬಿಟ್ಟು ಬರ್ಬಿಟ್ಟು ಓದ್ಬಿಟ್ಟು ಪರವಾಗಿಲ್ಲ. ಬರ್ಬಿಟ್ಟು ಓದ್ಬಿಟ್ಟು ಆಯ್ತಾ? ನೋಡಿ ಮಕ್ಕಳೇ, ಈಗ ನಿಮ್ಗೆ ಓದ್ತಾ ಇರ್ಬೇಕಾದ್ರೆ 2 ಪದಗಳು ಅರ್ಥ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಂತೀನಿ. ಗೊತ್ತಾಯ್ತಾ? ವಾಡಿಕೆ ಅಂದ್ರೇನು? ರೂಢಿಗತವಾಗಿ ಬಂದದ್ದು. ಉರ್ಸ್
ಎಂದರೇನು? ಉರ್ಸ್ ಎಂದರೇನು? ನಮ್ಮಲ್ಲಿ ಜಯಂತಿಗಳು ಅಂತ ಆಚರಣೆ ಮಾಡ್ತೀವಿ ಗೊತ್ತಾ? ಜಯಂತಿಗಳು, ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಜಯಂತಿ, ನೆಹರು ಜಯಂತಿ. ನೆಹರು ಜಯಂತಿ ಏನಾಗ ಆಚರಿಸ್ತೀವಿ? ಏನಾಗ ಆಚರಣೆ ಮಾಡ್ತೀವಿ? ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೀವಿ. ರಾಧಾಕೃಷ್ಣನ್ ಅವರ ಜಯಂತಿನ ಟೀಚರ್ಸ್ ಡೇ, ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಆ ಥರ ಮಹಮ್ಮದೀಯ ಅವರ ಮಹಮ್ಮದೀಯರು ಅಂತ ಬರ್ತಾರೆ. ಅಂದ್ರೆ ನಮ್ಮಲ್ಲಿ ಹೇಗೆ ಪುರೋಹಿತರು ಧಾರ್ಮಿಕ ಮುಖಂಡರು ಬರ್ತಾರೋ ಆ ರೀತಿ ಮಹಮ್ಮದೀಯರ ಸಾಧುಗಳ ಅವರು ಜಯಂತಿ ಅಂದ್ರೆ ಹುಟ್ಟಿದ ಆಚರಣೆ, ಹುಟ್ಟುಹಬ್ಬ ಅಂತ ಮಾಡ್ತಾರಲ್ಲ. ಪುಣ್ಯತಿಥಿ ಅಂದ್ರೆ ಅವರು ನಾವು ಶೈವ ಪಂಥದಲ್ಲಿ ಐಕ್ಯರಾದರು, ಲಿಂಗೈಕ್ಯರಾದರು ಅಂತೀವಿ. ಶೈವ ಇವರು ವಿಷ್ಣುವಿನ ಭಕ್ತರು ವೈಕುಂಠ ವಾಸಿಯಾದರು ಅಂತ ಹೇಳ್ತಾರೆ ಅಲ್ವಾ? ಸಾಮಾನ್ಯವಾಗಿ ಸಪ್ತ ದಿನವನ್ನ ತಿಥಿ ಅಂತ ಕರಿತೀವಲ್ವಾ? ಪುಣ್ಯತಿಥಿ ಅಂತ ಕರಿತೀವಿ. ಹಾಗೆ ಮಹಮ್ಮದೀಯರ ಸಾಧುಗಳ ಪುಣ್ಯತಿಥಿಯ ದಿವಸ ಇಸ್ಲಾಂ ಸಹೋದರರು ಆಚರಿಸ್ತಕ್ಕಂಥ ಒಂದು ಜಾತ್ರೆ, ಆ ಜಾತ್ರೆಗೆ ನಾವೇನಂತೀವಿ? ಉರ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಏನಪ್ಪ? ಬಹದ್ದೂರ್ ಮರ್ಗದ ಹುಸೇನ್ ಸಾಹೇಬರು. ಆಯ್ತಾ? ಓದಿಸ್ತೀನಿ, ಆಮೇಲೆ ನೋಡ್ಕೊಳ್ಬೇಕು. ಎಲ್ಲರೂ ಓದ್ತಿರಲ್ವಾ? ಹಾಗಾದ್ರೆ ಈಗ ಓದಿದ್ರಲ್ಲ, ಯಾವ್ದಾದ್ರು ಪದ ಅರ್ಥ ಆಗಿಲ್ವಾ? ಅರ್ಥ ಆಗದೆ ಇರೋ ಪದಗಳು ನಾನು ಹೇಳಿದೆ ಅರ್ಥ ಏನು ಅಂತ. ಈಗ ನೋಡಿ, ನಮ್ಮ ಈ ಪಾಠದಲ್ಲಿ ಕಥೆಯ ನಾಯಕ ಯಾರು? ಕಥೆಯ ನಾಯಕ ಯಾರು? ಇಲ್ಲಿದೆ, ಮೊದಲಿಗೆ ಇದೆ ಅಬ್ದುಲ್ ರಹೀಂ ಸಾಹೇಬ್. ಹಾಗಾದ್ರೆ ಕಥೆಯ ನಾಯಕ ಅಬ್ದುಲ್ ರಹೀಂ ಸಾಹೇಬ್ರ ಅಲ್ಲ, ಮಗ. ಅವನ ಹೆಸರು ಮುಂದೆ ಪಾಠದಲ್ಲಿ ಬರುತ್ತೆ ಕರೀಂ ಅಂತ. ಅವನ ಹೆಸರೇನು? ಕರೀಂ ಅಂತ. ನಾನು ನೀಟಾಗಿ ಅದನ್ನ ಕಥೆ ರೂಪದಲ್ಲೂ ಕೂಡ ಹೇಳ್ತೀನಿ. ಅಬ್ದುಲ್ ರಹೀಂ ಅವನನ್ನ ಅವರ ಊರಿನಲ್ಲೆಲ್ಲ, ನಿಮ್ಮೂರಲ್ಲೂ ಕೆಲವರಿಗೆ ಏನೋ ಒಂದು ವಿಶಿಷ್ಟವಾದಂತಹ ಹೆಸರಿಟ್ಟು ಕರೀತಾರೆ. ಮನೆತನಗಳಿಗೆ ವಿಶಿಷ್ಟವಾದಂತಹ ಹೆಸರಿಟ್ಟು ಕರೀತಾರೆ. ಯಾರೋ ಒಂದು ಮನೆಯವರು, ಇಂಥ ಮನೆಯವರು, ಯಾವುದನ್ನು ನಾನು ಪ್ರಸ್ತಾಪ ಮಾಡೋಲ್ಲ, ನಿಮಗೆ ಗೊತ್ತಿದೆ. ನಾನು ಪ್ರಸ್ತಾಪ ಮಾಡಿದ್ರೆ ತಪ್ಪಾಗುತ್ತೆ. ಈಗ ನಮ್ಮ ಮನೆಯವರಿಗೆ ಅಣಬೇರ ಮನೆಯವರು ಅಂತ ಕರೀತಾರೆ. ಯಾಕೆ ಕರೀತಾರೆ? ಯಾಕೆಂದ್ರೆ ನಮ್ಮ ಪೂರ್ವಜರು ಅಲ್ಲಿಂದ ಬಂದಿದ್ದಂತೆ. ಹಾಗೆ ಮನೆತನಕ್ಕೆ, ವ್ಯಕ್ತಿಗಳಿಗೆ ಬಹದ್ದೂರ್ ಮನೆಯವರು, ಬಹದ್ದೂರ್ ಗೌಡ್ರು, ಚೇರ್ಮನ್ರು, ಅಂತ ಮನೆಯವರು, ಇಂಥ ಮನೆ ಅಂತ ಕರೀತಾರಲ್ವಾ? ಯಾಕೆ ಕರೀತಾರೆ? ಹಿಂದಿನಿಂದ ಬೆಳೆದುಕೊಂಡು ಬಂದಂತ ಸಂಪ್ರದಾಯ. ಹಾಗೆ ಇವನಿಗೆ ಮಗ್ಗದ ಸಾಹೇಬ ಅಂತ ಕರೀತಾರೆ. ಅವನ ಹೆಸರು ಮಗ್ಗದ ಸಾಹೇಬ ಅಲ್ಲ. ಅವನ ಹೆಸರೇನು? ಹಾಗಾದ್ರೆ ಅವನ ಹೆಸರೇನು? ಅಬ್ದುಲ್ ರಹೀಂ ಸಾಹೇಬ್. ರಹೀಂ ಸಾಹೇಬ. ಅಬ್ದುಲ್ ರಹೀಂ ಸಾಹೇಬ ಅಂತ ಹೇಳಿ ಪೂರ್ಣ ಹೆಸರು. ಅದೆಲ್ಲರೂ ಅವನ್ನ ಅಬ್ದುಲ್ ರಹೀಂ ಸಾಹೇಬ್ ಅಂತ ಕರೀತಿರ್ಲಿಲ್ಲ. ಮಗ್ಗದ ಏನಂತ ಕರೀತಾರಪ್ಪ? ಮಗ್ಗದ ಸಾಹೇಬ ಅಂತ ಕರೀತಾ ಇದ್ರು. ಅದೊಂದು ವಾಡಿಕೆ, ಅದೊಂದು ರೂಢಿ, ಅದೊಂದು ಬಹಳ ಹಿಂದಿನಿಂದಲೂ ಹಂಗೆ ಕರ್ಕೊಂಡು ಬರ್ತಾ ಇದ್ರು. ಅವರ ಪೂರ್ವಜರು ಯಾರು? ಹಿಂದಿನ ಕಾಲ ಅವರೆಲ್ಲ ಆ ಗ್ರಾಮದಲ್ಲಿ, ಆ ಊರಿನಲ್ಲಿ ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಜನಪ್ರಿಯ ಅಂದ್ರೇನು? ಜನಪ್ರಿಯ, ಎಲ್ಲ ಜನರಿಗೆ ಬೇಕಾದವರು ಅಂತ, ಎಲ್ಲ ಜನರು ಇಷ್ಟಪಡುವಂತವರು, ಎಲ್ಲ ಜನರಿಗೂ ಪರಿಚಯ ಇರ್ತಕ್ಕಂಥವ್ರು. ಬರೀ ಜನಪ್ರಿಯ ಅಲ್ಲ, ಜೊತೆಗೇನಿದೆ? ಧನವಂತ ವ್ಯಕ್ತಿಯಾಗಿದ್ದರು. ಧನವಂತ. ಧನ ಅಂದ್ರೇನು? ಧನ ಅಲ್ಲ, ಧನ ಅಂದ್ರೆ ಜಾನುವಾರು, ಧನ ಅಂದ್ರೆ ಹಣ. ಧನವಂತ ವ್ಯಕ್ತಿ, ಶ್ರೀಮಂತರಾಗಿದ್ರು. ನೋಡಿ, ಅವರು ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದಂತವರು. ಯಾವ ಧರ್ಮಕ್ಕೆ? ಇಸ್ಲಾಂ ಧರ್ಮಕ್ಕೆ. ಆದ್ರೆ ಅವರು ಮಸೀದಿ ಮಾತ್ರವಲ್ಲ,
ಮಸೀದಿ ಮಾತ್ರವಲ್ಲ. ನೋಡ್ತಾರೆ ಏನಪ್ಪ ಮಸೀದಿ ಅಂತ ಸರ್ ನಾನೇ ಕೇಳ್ತೀನಿ ಪ್ರಶ್ನೆ, ನೀವಂತೂ ಕೇಳಿ ಹೇಳ. ಮಸೀದಿ ಅಂದ್ರೇನು? ಏನು ಮಸೀದಿ ಅಂದ್ರೆ? ಮುಸ್ಲಿಂ ಸರ್ ಹೋಗಿ ಮಸೀದಿ ಅಂದ್ರೇನು ಗೊತ್ತಿಲ್ವಾ? ಕಾಣಿಸ್ತಾ ಇದೆಯಾ? ಏನಿದು ಮಸೀದಿ. ಏನ್ ಮಸೀದಿ ಅಂದ್ರೆ ಗೊತ್ತಿಲ್ಲ. ದೇವಸ್ಥಾನ ಅಂದ್ರೇನು? ಬಸದಿ ಅಂದ್ರೇನು? ಚರ್ಚ್ ಅಂದ್ರೇನು? ಏನವು? ಧಾರ್ಮಿಕ ಕೇಂದ್ರಗಳು. ಏನವು? ಧಾರ್ಮಿಕ ಕೇಂದ್ರಗಳು. ಧಾರ್ಮಿಕ ಕೇಂದ್ರಗಳು. ದೇವಸ್ಥಾನ ಅಂದ್ರೆ ಹಿಂದೂಗಳ ಧಾರ್ಮಿಕ ಕೇಂದ್ರ. ದೇವರನ್ನ ಅವರು ಅಲ್ಲಿ ಕಾಣ್ತಾರೆ, ಪ್ರಾರ್ಥನೆಯನ್ನು ಅವರು ಅಲ್ಲಿ ಮಾಡ್ತಾರೆ. ಅದೇ ರೀತಿ ಮಸೀದಿಲಿ ಇಸ್ಲಾಂ ಧರ್ಮದ ಪ್ರಾರ್ಥನೆ ಮಾಡ್ತಾರೆ, ಮೆಕ್ಕಾದ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಅಲ್ಲೇನೋ ಗೋಡೆ ಬೇಕಾದ್ರೂ ಇರ್ಬೋದು, ಅಥವಾ ಇಂಥ ಸ್ಮಾರಕಗಳು ಬೇಕಾದ್ರೂ, ಕಾಣಿಸ್ತಾ ಇದೆಯಾ? ಸ್ಮಾರಕಗಳು ಬೇಕಾದ್ರೂ ಇರ್ಬೋದು. ಆ ಕಡೆ ಮಂಡಿಯವರು ಕೂತ್ಕೊಂಡು ಅವ್ರೇನ್ ಮಾಡ್ತಾರೆ, ಯಾವ ತರ ನೋಡಿದ್ರಲ್ವಾ? ಈ ತರ ಕೂತ್ಕೊಂಡು ಈ ತರ ಏನ್ ಮಾಡ್ತಾರೆ, ಹಿಡ್ಕೊಂತಾರೆ, ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಹ್ಞೂ ಸರ್, ಅಲ್ಲ ಅಂತ ಎಲ್ಲ ಒಂದೇ, ಎಲ್ಲವೂ ದೇವರಿಗೆ ಮುಟ್ಟುತ್ತೆ. ಬಸದಿ ಅಂದ್ರೆ ಗೊತ್ತಾ? ಬಸದಿ ಜೈನ ಧರ್ಮ ಇದೆಯಲ್ಲ, ಅವರು ಅವರ ಧಾರ್ಮಿಕ ಕೇಂದ್ರಕ್ಕೆ ನಾವು ಬಸದಿ ಅಂತ ಹೇಳ್ತೀವಿ. ಅವರ ಏನೋ ಧಾರ್ಮಿಕ ಕೇಂದ್ರಕ್ಕೆ ನಾವೇನು ಕರಿತೀವಿ? ಮಸೀದಿ ಅಂತ ಕರಿತೀವಿ. ಅಲ್ಲೂ ತೀರ್ಥಂಕರರ ಮೂರ್ತಿಗಳಿರ್ತಾರೆ. ತೀರ್ಥಂಕರ ಮೂರ್ತಿಗೆ ಅವರು ಇವೆಲ್ಲ ಕವಲುಗಳು ಅಂತ ಹೇಳ್ತಾರೆ. ಯಾವುದು? ಹಿಂದೂ ಧರ್ಮದ ಕವಲುಗಳು, ಜೈನ ಮತ್ತೆ ಬೌದ್ಧ ಧರ್ಮ ಅಂತ ಹೇಳ್ತಾರೆ. ಆದ್ರೆ ಬೌದ್ಧ ಧರ್ಮದವರು ಬುದ್ಧನನ್ನ, ಜೈನ ಧರ್ಮದವರು ತೀರ್ಥಂಕರನ್ನ, ಮಹಾವೀರನನ್ನ ಅವರು ಆರಾಧಿಸ್ತಾರೆ, ಪ್ರಾರ್ಥಿಸ್ತಾರೆ. ಅದೇ ರೀತಿ ಚರ್ಚ್ಗಳಂತಂದ್ರೆ ಕ್ರಿಶ್ಚಿಯನ್ ಧರ್ಮದವರು ಪ್ರಾರ್ಥಿಸ್ತಕ್ಕಂಥ ಧಾರ್ಮಿಕ ಕೇಂದ್ರಕ್ಕೆ ನಾವು ಚರ್ಚ್ಗಳು ಹೋಗ್ತಿರ್ತೀವಿ. ನೋಡಿ ಇವರು ಯಾರೋ ಅಬ್ದುಲ್ ರಹೀಮನ ಪೂರ್ವಜರು ಮಸೀದಿ ಕಟ್ಟಿಸಿದ್ರು. ಬರೀ ಮಸೀದಿ ಮಾತ್ರ ಕಟ್ಟಿಸಿದ್ರು, ದೇವಸ್ಥಾನನೂ ಕೂಡ ಕಟ್ಟಿಸಿದ್ರು. ಇಂದಿಗೂ ನೋಡು, ಇಂದಿಗೂ ರಥೋತ್ಸವ ಬಿಡಿಸ್ತೀರಮ್ಮ? ರಥೋತ್ಸವ ಒಂದೇ ಪದ ಅಲ್ಲ, ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಕೆಲವರು ಏನಂತಾರೆ ರಥೋತ್ಸವ ಅಂತಾರೆ, ಸ್ತವ ಅನ್ನೋದು ರಥೋತ್ಸವ. ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಬಿಡಿಸಿದ ಗೊತ್ತಲ್ವಾ? ಈ ಪದ ಕೇಳಿದ್ರಲ್ವಾ? ರಥೋತ್ಸವ ಪದ ಕೇಳಿದ್ರಲ್ವಾ? ಬಿಡಿಸೋಣ. ರಥೋತ್ಸವ ಬಿಡಿಸೋ. ರಥ ಪ್ಲಸ್ ಉತ್ಸವ. ವೆರಿ ಗುಡ್. ಸರಿ ಇದೆಯಲ್ಲ? ರಥೋತ್ಸವ ಏನಾಗುತ್ತೆ? ರಥೋತ್ಸವ. ನೋಡಿ ಮಕ್ಕಳೇ, ಎರಡು ಪದಗಳು. ಈ ಪದಗಳಲ್ಲಿ ಪೂರ್ವ ಪದದ ಕೊನೆಯ ವರ್ಣ, ಉತ್ತರ ಪದದ ಮೊದಲ ವರ್ಣ ಸೇರಿ ಒಂದು ಪದ ರಚನೆ ಆಗಿದೆ. ಹೀಗೆ ಇದರ ನಡುವೆ ಬರುವಂತ ಅಕ್ಷರಗಳು ಕೂಡುವ ಪ್ರಕ್ರಿಯೆಗೆ ಏನು ಕರಿತೀವಿ ಗೊತ್ತಾ? ಸಂಧಿ. ಸಂಧಿ ಪದ ಇದು. ರಥ ಪ್ಲಸ್ ಉತ್ಸವ, ರಥೋತ್ಸವ. ಈಗ ಪ್ರಾರಂಭದಲ್ಲಿದ್ದೀರಾ, ಪ್ರೈಮರಿ ಶಾಲೆಯಲ್ಲಿ ಸಂಧಿಗಳಾಗಿದ್ದಾವ? ಹ್ಞೂ ಸರ್, ಆಗಿದ್ದಾವೆ. ಹಂಗಾದ್ರೆ ರಥೋತ್ಸವ ಯಾವ ಸಂಧಿ? ಇದು ಗೊತ್ತಿಲ್ಲ. ಆದೇಶ. ರಥ ಅಂದಾಗ ಆಕಾರ ಬಂತು, ಉತ್ಸವ ಅಂದಾಗ ಉಕಾರ ಬಂತು, ರಥೋತ್ಸವ ಅಂದಾಗ ಓಕಾರ ಬಂತು. ಆಕಾರಗಳಿಗೆ ಈ ಕಾರಗಳು ಬರುವಾದಾಗ ಏಕಾರ, ಆಕಾರಗಳಿಗೆ ಊಕಾರಗಳು ಬರುವಾದಾಗ ಓಕಾರ, ಆಕಾರಗಳಿಗೆ ಋಕಾರ ಬರುವಾದಾಗ ದರ್ಕಾರ ಬಂದ್ರೆ ಅದನ್ನ ಗುಣಸಂಧಿ ಅಂತ ಕರಿತೀವಿ. ಏನ್ ಕರಿತೀವಿ? ಗುಣಸಂಧಿ. ಗುಣಸಂಧಿ ಉದಾಹರಣೆ ನೋಡಿದ್ರಾ? ಇದು ಮಸೀದಿ. ಮಸೀದಿ ಮಾತ್ರವಲ್ಲ, ದೇವಸ್ಥಾನಗಳನ್ನು ಕಟ್ಟಿಸಿದ್ರಂತವ್ರು ರಥೋತ್ಸವ ಸಂದರ್ಭದಲ್ಲಿ. ಯಾವ ಸಂದರ್ಭದಲ್ಲಿ? ರಥದ ಚಿತ್ರವನ್ನು ನಾನು ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಈ ತರ ನಿಮ್ಮ ಊರುಗಳಲ್ಲಿ ಏನಂತಾರೆ? ತೇರು ಎಳೆಯಲು ಅಂತಾರೆ. ಏನಂತಾರೆ? ಸುತ್ತಮುತ್ತ
ಇದೆ. ಯಾವ್ದು ಯಾವ್ದಮ್ಮ ಯಾವ ದೇವರು? ರಂಗಪದ ಅಂತ ಹೇಳ್ತಾರಾ? ಹ್ಞೂ ಸರ್. ಯಾವುದು? ರಂಗನಾಥ ಸ್ವಾಮಿ. ಗೊತ್ತಿಲ್ಲ ಸರ್. ಬಸವರಾಜೇಶ್ವರ ದೇವಸ್ಥಾನ ಐತೆ, ಬಸವಂತೇರ. ನೋಡಿ ನಿಮ್ಮೂರುಗಳಲ್ಲೂ ನಡೆಯುತ್ತೆ. ಅಲ್ಲೊಂದು ಪದ್ಧತಿ ಇರುತ್ತೆ ಗೊತ್ತಾ ನಿಮ್ಗೆ? ಎಸ್ ಸರ್. ಈಗ ಅಲ್ಲೆಲ್ಲೋ ಉಜ್ಜಿನಿ ಇದೆ. ಉಜ್ಜಿನಿ ಅಂತ ಕೊಟ್ಟೂರು ಉಜ್ಜಿನಿ ಅಂತ ಬರ್ತಾರೆ. ಹ್ಞೂ ಸರ್. ಇವತ್ತು ಮಾಡ್ತಾರೆ ನಾಳೆ. ಉಜ್ಜಿನಿ ಅಲ್ಲಿ ತೇರು ನಡೆಯುತ್ತೆ. ಆ ತೇರು ನಡೆದಾಗ ಒಂದು ಮನೆತನದಿಂದ ಹಾಲು ಬರ್ಬೇಕಂತ ವಿಷಯ. ಹ್ಞೂ ಸರ್. ಗೌಡ್ರ ಮನೆಯಿಂದ ತರ್ತಾರೆ. ಅದು ಪ್ರತೀತಿ ಬರ್ಕೊಂಡಿರ್ತಾವಲ್ಲ. ಅದಕ್ಕೆ ಕೆಲವೊಂದು ಊರುಗಳಲ್ಲಿ ಇಂಥವರೇ ಶುರು ಮಾಡ್ಬೇಕು, ಇಂಥವರೇ ಪೂಜೆ ಮಾಡ್ಬೇಕು, ಇಂಥವರೇ ಫಸ್ಟ್ ಎಳಿಬೇಕು, ಇಂಥವ್ರ ಮನೆಯಿಂದಲೇ ಹಾಲು ಬರ್ಬೇಕು, ಇಂಥವ್ರ ಮನೆಯಿಂದಲೇ ತುಪ್ಪ ಬರ್ಬೇಕು ಅಂತ ಕೆಲವು ಪದ್ಧತಿಗಳು ರೂಢಿಗೆ ಬಂದಿರ್ತಾರೆ, ಸಂಪ್ರದಾಯವಾಗಿ ಬೆಳ್ಕೊಂಡು ಬಂದಿರ್ತಾರೆ. ಹಾಗೆ ಆ ಊರಿನಲ್ಲಿ ಒಂದು ಸಂಪ್ರದಾಯ ರೂಢಿಲಿತ್ತು. ಯಾವುದದು? ಸಂದರ್ಭದಲ್ಲಿ ಯಾರೇ ರಥ ಮುಂದೆ ಎಳಿಬೇಕು ಅಂತಂದ್ರೆ ಮೊದಲು ಏನ್ ಮಾಡ್ತಾರೆ? ಪೂಜೆ ಮಾಡ್ತಾರೆ. ಮಾಡಿ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಏನ್ ಮಾಡ್ತಾರೆ? ನಿಮ್ಮ ಹಳ್ಳಿ ಭಾಷೆಯಲ್ಲಿ ಎಡೆ ಮಾಡ್ತಾರಲ್ಲ, ಆ ಎಡೆ ಮಾಡಿದಾಗ ಪ್ರಸಾದವನ್ನ ಮೊದಲು ಯಾರಿಗೆ ಕೊಡ್ತಾ ಇದ್ರು? ಮುಸ್ಲಿಂ ಇವ್ರಿಗೆ ಕೊಡ್ತಾ ಇದ್ರು. ನಿಮ್ಮನ್ನ ಪೂರ್ವಜರಿಗೆ ಕೊಡ್ತಾ ಇದ್ರು. ನೋಡಿ, ಇದರಲ್ಲಿ ಇನ್ನೊಂದು ಅಂಶ, ಧರ್ಮ ನಿರಪೇಕ್ಷತೆ ಇದೆ. ಧರ್ಮದ ಏನಂತೀವಿ ಇದನ್ನ? ಸಮನ್ವಯತೆ ಇದೆ, ಧರ್ಮ ಸಹಿಷ್ಣುತೆ ಇದೆ. ನಾವಿವಾಗ ಮಕ್ಕಳೇ ಅದನ್ನು ಬಳಸ್ಕೊಳ್ಳಿ. ಆ ಧರ್ಮ ಈ ಧರ್ಮ ಪದ್ಧತಿಗಳು ಆಚರಣೆಗಳು ಬೇರೆ ಬೇರೆ ಇರ್ತವೆ. ಅದನ್ನ ನಾವು ನಮ್ಮ ಧರ್ಮದ ವಿರುದ್ಧ ಇವರು ವಿರೋಧಿಗಳು ಅಂತ ಭಾವಿಸಬಾರದು. ಅವುಗಳಿಂದಲೇ ಕೋಮುಗಲಭೆ ಆಗೋದು. ಅದನ್ನು ಬೆಳೆಸ್ಕೋಬಾರದು. ಯಾವತ್ತು ಧರ್ಮ ನಿರಪೇಕ್ಷತೆ ಬಳಸ್ಕೋಬೇಕು, ಸಮನ್ವಯತೆ ಬಳಸ್ಕೋಬೇಕು. ನನ್ನ ಧರ್ಮ ಹೇಗೋ ಅದೇ ರೀತಿ ಒಂದು ಧರ್ಮ ಸಹೋದರತ್ವ ಬೆಳೆಸ್ಕೋಬೇಕು. ಅವಾಗ ಮಾತ್ರ ನಾವು ಶಾಂತಿಯಿಂದ ಬಾಳಲು ಸಾಧ್ಯ ಅಂತ ಸಂಪ್ರದಾಯ ಇತ್ತು. ಇಂತಹ ಸಂಪ್ರದಾಯ ಪದ್ಧತಿಗಳು ಕರ್ನಾಟಕದ ಸುತ್ತ, ಕರ್ನಾಟಕ ಭಾರತದ ಸುತ್ತ, ಪ್ರಪಂಚದ ಸುತ್ತಲೂ ಇದ್ದಾವೆ ಅಲ್ವಾ? ಹಾಗಾಗಿ ಇಂಥ ಊರಿನಲ್ಲಿ ಅವರು ಎಷ್ಟು ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ರು ಅನ್ನೋದನ್ನ ಇದು ನಮಗೆ ತಿಳಿಯಪಡಿಸುತ್ತೆ. ಮುಂದಿನ ತರಗತಿಯಲ್ಲಿ ಅಬ್ದುಲ್ ರಹೀಂ ಅವನ ಮಕ್ಕಳೆಷ್ಟು, ಅವ್ರು ಏನೇನ್ ಸಾಧನೆ ಮಾಡಿದ್ರು, ಇವನೇನ್ ಸಾಧನೆ ಮಾಡಿದ, ಅವರು ಕರೀಂ ಏನ್ ಸಾಧನೆ ಮಾಡ್ದ, ಮುಂತಾದ ವಿಷಯಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಉರ್ಸ್ ಅಂದ್ರೆ ಹೇಳಿದೆ, ಕೇಳಿಸ್ಕೊಳ್ಳಿಲ್ವಾ? ಮಹಮ್ಮದೀಯ ಅವರ ಪುಣ್ಯತಿಥಿಯಂದು ಮಾಡ್ತಕ್ಕಂತ ಜಾತ್ರೆಗೆ ಉರ್ಸ್ ಅಂತ ಕರೀತಾರೆ. ಎಲ್ಲ ಧರ್ಮಗಳ ಆಚರಣೆಗಳು ಗೊತ್ತಿರಬೇಕು, ಯಾಕೆ ಆಚರಣೆ ಮಾಡ್ತಾರೆ ಅಂತ ಗೊತ್ತಿರಬೇಕು. ನಮ್ಮಲ್ಲಿ ಈಗ ದೀಪಾವಳಿ ಅಂತ ಆಚರಣೆ ಮಾಡ್ತಾರೆ. ಯಾಕೆ ಆಚರಣೆ ಮಾಡ್ತಾರೆ? ಶಿವರಾತ್ರಿ ಅಂತ ಆಚರಣೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಸರ್? ಮತ್ತೆ ದೀಪಾವಳಿ, ಶಿವರಾತ್ರಿ ಯಾಕೆ ಮಾಡ್ತಾರೆ ಹೇಳಿ? ಶಿವರಾತ್ರಿ ಗೊತ್ತಾ? ಇಲ್ಲ ಸರ್. ಅವತ್ತು ನಮ್ಮ ಪುರಾಣಗಳ ಹೇಳೋ ಪ್ರಕಾರ, ನಮ್ಮ ಭಜನೆ ಮಾಡ್ತಾರೆ, ಧಾರ್ಮಿಕ ಹೇಳ್ತೀರಲ್ಲ, ಹೇಳು ಅಲ್ಲ, ಸಮುದ್ರ ಮಥನ ಆಯ್ತಲ್ಲ, ಮಥನ ಕಥೆ ಗೊತ್ತಾ? ಆಗ ಹುಟ್ಟಿದ್ದು ಹಾಲಾಹಲ, ವಿಷ. ವಾಸಕಿ ಅನ್ನೋ ಮಂಥರ ಪರ್ವತವನ್ನು ಹಾಕಿ ವಾಸಕಿ ಅನ್ನೋ ಸರ್ಪದಲ್ಲಿ ಸಮುದ್ರವನ್ನ ಕಳೆದಾಗ ಹುಟ್ಟಿದ್ದು ವಿಷ ಮಲ್ಲು. ಆಮೇಲೆಲ್ಲ ಹುಟ್ಟುಬಿಡಿ, ಲಕ್ಷ್ಮಿ ಹುಟ್ಟಿದ್ಲು, ಶಂಖ ಹುಟ್ಟು, ಸೋಮರಸ ಹುಟ್ಟು, ಐರಾವತ ಹುಟ್ಟು. ಮೊದಲು ಹುಟ್ಟಿದ್ದೇನು? ವಿಷದಿಂದ ಜಗತ್ತಿಗೆ ತೊಂದರೆ ಆಗಬಾರ್ದು ಅಂತ ಶಿವನೇನ್ ಮಾಡ್ದ? ವಿಷವನ್ನ ಗಡಗಡ ಕುಡ್ದ. ಪಾರ್ವತಿ ಓಡ್ ಬಂದು ಅವನ ಉದರದಲ್ಲೂ ಒಂದು ಲೋಕ ಇದೆ, ಆ ಲೋಕಕ್ಕೆ ತೊಂದರೆ ಆಗುತ್ತೆ ಅಂತ ಅವನ ಕುತ್ತಿಗೆ ಹಿಡಿದು ವಿಷ ಕುತ್ತಿಗೆಯಲ್ಲಿ ನಿಂತು ಅದಕ್ಕೆ ಅವನನ್ನು ವಿಷಕಂಠ ಅಂತ ಕರಿತೀವಿ. ಅದೇ ರೀತಿ ವಿಷ ಏರ್ದಾಗ, ಶರೀರಕ್ಕೆ ವಿಷ ಏರ್ದಾಗ ಮಲ್ಗಕ್ ಬಿಡ್ತಾರ? ಇಲ್ಲ ಸರ್. ಮಲ್ಗಕ್ ಬಿಡ್ತಾರ? ಇಲ್ಲ. ಹುಳ ಬಂದಿರುತ್ತಪ್ಪ, ಹಾವೇನೋ ಕಚ್ಚಿರುತ್ತೆ, ವಿಷ ಇರಬಾರ್ದು ಅಂತಂದ್ರೆ ಒಂದು ಮಲಗಿಸ್ತಾರ? ಇಲ್ಲ. ಮಲಗಬಾರ್ದು ಅಂತ ಹೇಳ್ತಾರಲ್ಲ,
ಸರ್ ಏನಕ್ಕೆ ಇಡೀ ದಿನ ಮಲ್ಬಾರ್ದು active ಆಗಿರ್ತಾರೆ. ಸರ್ ಏನಕ್ಕೆ ಇರ್ತಾರೆ. ಅದು ಅವ್ರ ಮೂಮೆಂಟ್ಸ್ ಗೊತ್ತಾಗಲ್ಲ, ವಿಷಯ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಮಲಗಿದ್ದಾಗ ನಾವು ಶವತ್ತಾರನೇ ಇರ್ತೀವಿ, ಮೂಮೆಂಟ್ಸ್ ಗೊತ್ತಾಗಲ್ಲ ಅಂದ್ರೆ ಅನಾಹುತ ಆಗ್ಬೋದು ಅಂತ. ಈ ಕಾರಣದಿಂದ ಅವತ್ತು ಯಾವತ್ತು ವಿಷವನ್ನು ಕುಡಿದೋ ಶಿವ, ಅವತ್ತು ಶಿವನನ್ನ ಇಡೀ ರಾತ್ರಿ ಮಲಗದ ಹಾಗೆ ಎಲ್ಲ ದೇವತೆಗಳು ಕಾದಿದ್ದು ಮನೋರಂಜನೆಯನ್ನು ಕೊಡ್ತಾ ಕಾಲ ಕಳೆದಂತೆ. ಅದಕ್ಕೆ ನಾವು ಶಿವರಾತ್ರಿ ದಿವಸ ಜಾಗರಣೆ ಮಾಡ್ತೀವಿ. ಜಾಗರಣೆ ಗೊತ್ತಾಯ್ತಾ? ನಾಳೆ ಮನೆ ಕೆಲಸಕ್ಕೆ ಒಂದು ಪ್ರಶ್ನೆ ಬರ್ತಾರೆ. ಬಾಗಲೋಡಿ ದೇವರಾಯರನ್ನು ಪರಿಚಯಿಸಿ. ಬಾಗಲೋಡಿ ದೇವರಾಯರನ್ನು ಪರಿಚಯಿಸಿ. ಇನ್ನೊಂದು ಸೃಜನಶೀಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಮೂರಿನಲ್ಲಿ ಜಾತ್ರೆಗಳು ಮಾಡ್ತಾರಲ್ಲ, ಅಂತಹ ಜಾತ್ರೆಗಳ ಏನಾದರೂ ವಿಶಿಷ್ಟವಾದಂತಹ ಆಚರಣೆಗಳಿದ್ರೆ ಅದನ್ನ ಬರ್ಕೊಂಡು ಬರ್ಬೇಕು. ಹ್ಞೂ ಸರ್. ಎಸ್ ಸರ್. ಗುಡ್. ಓಕೆ.